ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ಆಟೋ ಕನ್ನಡಿಗ. ಇವತ್ತು ಡ್ಯೂಟಿ ಮೇಲೆ ಸ್ವಲ್ಪ ಲೇಟ್ ಆಗಿ ಬಂದು ಇವಾಗ ಎಷ್ಟು ಟೈಮು 8:18. 8 ಗಂಟೆಗೆ ಡ್ಯೂಟಿ ಮೇಲೆ ಬಂದಿರೋದು. ಫಸ್ಟ್ ಡ್ಯೂಟಿನ ಕೂಡ ಕಂಪ್ಲೀಟ್ ಮಾಡಿದೀನಿ. 8 ಗಂಟೆಯಿಂದ 8 ಗಂಟೆ ಡ್ಯೂಟಿ ಮಾಡೋಣ ಅನ್ಕೊಂಡಿದೀನಿ. ಏನಾಗುತ್ತೋ ಗೊತ್ತಿಲ್ಲ. ಇವತ್ತು ನಾನು ಬಿರಿಯಾನಿ ತಿಂತೀನೋ ಚಿತ್ರಾನ್ನ ತಿಂತೀನೋ ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಇವಾಗ ಬನ್ನಿ, ಫಸ್ಟ್ ಡ್ಯೂಟಿನ ಸ್ಟಾರ್ಟ್ ಮಾಡಿದ್ದಾಯ್ತು. ಆಲ್ರೆಡಿ ಒಂದು ಡ್ಯೂಟಿನ ಕಂಪ್ಲೀಟ್ ಕೂಡ ಮಾಡಿದೀನಿ. ಇವಾಗ ಇನ್ನು ನನಗೆ ಡ್ಯೂಟಿ ಕಂಪ್ಲೀಟ್ ಮಾಡಕ್ಕೆ ಬೇಕಾಗಿರೋದು ಇನ್ನು 29 ಡ್ಯೂಟಿ. ಇನ್ನು 29 ಡ್ಯೂಟಿ. ನೋಡೋಣ ಇವತ್ತು 29 ಡ್ಯೂಟಿ ಆಗುತ್ತೋ ಇಲ್ವೋ. ಏನಕ್ಕಂತಂದ್ರೆ ಇವತ್ತು ಮಂಗಳವಾರ, ಡ್ಯೂಟಿಗಳು ಅಷ್ಟೊಂದು ಬೀಳ್ತಾ ಇಲ್ಲ. ಬಟ್ ನಾವು ಟ್ರೈ ಮಾಡೋಣ ಡ್ಯೂಟಿ ಮಾಡಕ್ಕೆ. ಇವತ್ತು ಯಾವ್ದು ಟೆನ್ಷನ್ ಇಲ್ಲ. ಅಂಗಡಿ ಕಡೆ ಹೇಳಕ್ಕಾಗಲ್ಲ, ಮತ್ತೆ ಫೋನ್ ಮಾಡಿದ್ರೆ ಹೋಗ್ಲೇಬೇಕು. ಸೊ ಇವತ್ತು ಡ್ಯೂಟಿ ಎಷ್ಟಾಗುತ್ತೆ ಅಂತ ನೀವು ಕ್ಯಾಲ್ಕುಲೇಟ್ ಮಾಡಿ. ಹಾಗೆ ವಿಡಿಯೋನ ಕೊನೆ ತನಕ ಮಿಸ್ ಮಾಡಿದೆ ನೋಡಿ, ಸರಿನಾ? ಸ್ಟಾರ್ಟ್ ಮಾಡೋಣ, ಬನ್ನಿ ಸ್ಟಾರ್ಟ್ ಮಾಡೋಣ. ಮೇಲಿಂದ ಮೇಲೆ 2 ಕ್ಯಾನ್ಸಲ್. ಇವರೇ ಬುಕ್ ಮಾಡಿದ್ದು, ಇವಾಗ ಮತ್ತೆ ಕ್ಯಾನ್ಸಲ್ ಮಾಡ್ತವ್ರೆ. ನೋಡೋಣ, ಹೋಗೋ ತನಕ ವೆಯ್ಟ್ ಮಾಡ್ತಾರೋ ಕ್ಯಾನ್ಸಲ್ ಮಾಡ್ತಾರೋ. ಪ್ಯಾಸೆಂಜರ್ ಹೇಳಿದೆ ಬುಕ್ ಮಾಡದ್ಮೇಲೆ ಕ್ಯಾನ್ಸಲ್ ಮಾಡಕ್ ಹೋಗ್ಬೇಡಿ ಅಂತ. ಇಲ್ಲ ಸರ್, ಅದು ಏನೋ ಮಿಸ್ಟೇಕ್ ಆಗಿ ಆಯ್ತು ಅಂತಂದ್ರು. ಮಿಸ್ಟೇಕ್ ಆಗ್ಲಿ ಇನ್ನೊಂದಾಗ್ಲಿ, ಯಾಕಂತಂದ್ರೆ ನಾನು ಆಲ್ರೆಡಿ 500 ಮೀಟರ್ ಬಂದಿದ್ದೆ. ನೀವು ಸಡನ್ ಆಗಿ ಕ್ಯಾನ್ಸಲ್ ಮಾಡಿದ್ರೆ ನಮ್ಗೂ ತೊಂದ್ರೆ ಆಗುತ್ತೆ. ಯಾಕಂದ್ರೆ ದೂರದಿಂದ ಬರ್ತಾ ಇರ್ತೀವಿ ನಾವು, ಕಿಲೋಮೀಟರ್ ಗಟ್ಟಲೆ ದೂರದಿಂದ. ಸಡನ್ ಆಗಿ ನೀವು ಕ್ಯಾನ್ಸಲ್ ಮಾಡ್ಬಿಟ್ರೆ ನಮ್ಗೆ ತುಂಬಾ ಬೇಜಾರಾಗ್ಬಿಡುತ್ತೆ. ಯಾಕಂದ್ರೆ ಡ್ಯೂಟಿ ಸಿಗುತ್ತೆ ಅನ್ನೋ ಇದ್ರಲ್ಲಿ ಬರ್ತೀವಿ ನಾವು. ಏನಾಗುತ್ತೆ ಗೊತ್ತಾ, ಪ್ರತಿ ಸಾರಿ ಕ್ಯಾನ್ಸಲ್ ಆಗ್ತಾ ಇದ್ರೆ ಫುಲ್ ಮೂಡ್ ಆಫ್ ಆಗಿ ಹೋಗ್ಬಿಡುತ್ತೆ. ಡ್ಯೂಟಿ ಮಾಡಕ್ ಮನ್ಸೇ ಬರಲ್ಲ. ಫಸ್ಟ್ ಡ್ಯೂಟಿ ಮಾಡದ್ನ ಸೆಕೆಂಡ್ ಡ್ಯೂಟಿ ಕ್ಯಾನ್ಸಲ್ ಆಯ್ತು, ಅಷ್ಟೊಂದು ಬೇಜಾರಾಗ್ಲಿಲ್ಲ. ಥರ್ಡ್ ಡ್ಯೂಟಿ ಕ್ಯಾನ್ಸಲ್, ಅದು ಥರ್ಡ್ ಡ್ಯೂಟಿ ಅಕ್ಸೆಪ್ಟ್ ಮಾಡಿ ಒಂದು 500 ಮೀಟರ್ ಹೋಗಿದ್ದೀನಿ, ಕ್ಯಾನ್ಸಲ್ ಆಗ್ಬಿಡ್ತು. ತಲೆನೇ ಕಟ್ಟೋಯ್ತು. ಏನ್ ಮಾಡೋದು ಇವಾಗ? ಏನು ಮಾಡಕ್ ಆಗಲ್ಲ, ಸುಮ್ನಾಗ್ಬಿಟ್ಟೆ. ಬಟ್ ಪ್ಯಾಸೆಂಜರ್ ಹೇಳಿದ್ಮೇಲೆ ಅರ್ಥ ಮಾಡ್ಬಾರ್ದು. ಆಯ್ತು ಸರ್, ನೆಕ್ಸ್ಟ್ ಟೈಮ್ ಇಂದ ಮಾಡಲ್ಲ ಅಂತ ಸಾಕು, ಅಷ್ಟೇ. ನಮ್ದು ಫ್ಯೂಲ್ ಖರ್ಚು ಮಾಡ್ಕೊಂಡು ನಾವು ಹೋಗ್ತೀವಲ್ವಾ, ಅದೇ ಬೇಜಾರ್ ನಮ್ಗೆ, ಮತ್ತಿನ್ನೇನಿಲ್ಲ. ಸೊ ಬನ್ನಿ, ಇನ್ನೊಂದು ಡ್ಯೂಟಿ ಹಾಕೊಂಡಿದೀನಿ. 2 ಕಿಲೋಮೀಟರ್ ಪಿಕಪ್ ಇತ್ತು. ಚಿಕ್ಕುಪ್ಪಿ ವಿಲೇಜ್ ಅಲ್ಲಿ ಹೋಗೋಣ, ಪಿಕ್ ಮಾಡೋಣ. ಪಿಕ್ ಮಾಡಿ ಕರ್ಕೊಂಡೋಗಿ ಡ್ರಾಪ್ ಮಾಡೋಣ. ಹಿಂಗೆ ಒಂದಿಂದ ಒಂದು ಡ್ಯೂಟಿ ಕೊಡ್ತಾ ಇದ್ರೆ ನಮ್ಗೂ ಖುಷಿನೇ. ಮಾಡಕ್ ಫುಲ್ ಜೋಶ್ ಅಲ್ಲಿ ಇರ್ತೀವಿ. ಡ್ಯೂಟಿ ಕಂಟಿನ್ಯೂ ಕೊಡ್ತಾ ಇದ್ರೆ ಡ್ಯೂಟಿನ ಕಳಿಲ್ಲ ಅಂತಂದ್ರೆ ಜೋಶ್ ಪ್ಲಸ್ ಆಗ್ಬಿಡುತ್ತೆ. ಪರವಾಗಿಲ್ಲ, ಇವಾಗ ಹೋಗ್ತಾ ಇದೀನಿ 3ನೇ ಡ್ಯೂಟಿ ಪಿಕಪ್ ಗೆ. ಟೈಮು 9 ಗಂಟೆ. 1 ಅವರ್ ಅಲ್ಲಿ ಮಿನಿಮಮ್ 3 ರಿಂದ 4 ಡ್ಯೂಟಿ ಮಾಡಿದ್ರೆ ಸಾಯಂಕಾಲ 8 ಗಂಟೆ ಅನ್ನೋಷ್ಟರಲ್ಲಿ ನಾನು ಆರಾಮಾಗಿ ಮಾಡ್ಬೋದು. ಬಟ್ ಅರ್ಧ ಗಂಟೆ ಒಂದೊಂದು ಡ್ಯೂಟಿ ಬಂತು ಅಂತಂದ್ರೆ 3 ಡ್ಯೂಟಿ 8 ಗಂಟೆ ಅನ್ನೋಷ್ಟರಲ್ಲಿ ಮಾಡಕ್ ಆಗಲ್ಲ. ಬಟ್ ಪರವಾಗಿಲ್ಲ, ಆದಷ್ಟು ಟ್ರೈ ಮಾಡೋಣ, ಡ್ಯೂಟಿ ಮಾಡಕ್. ಬನ್ನಿ, ನೀನೇ ಡ್ಯೂಟಿ ಮಾಡ್ತಾ ಇದೆಯೋ ಇಲ್ವೋ ಅನ್ನೋಕೆ ಕನ್ಫರ್ಮೇಶನ್ ಗೆ 6 ನಿಮಿಷ 41 ಸೆಕೆಂಡ್. ಟೈಮ್ ಬಂದ್ಬಿಟ್ಟು 9:54. ನಾನ್ ಬಂದು ಮೆಸೇಜ್ ಹಾಕಿರೋದು 9:45. 10 ನಿಮಿಷ ಆಗಕ್ ಬಂತು. ಪ್ಯಾಸೆಂಜರ್ ಅಲ್ಲ ಅವ್ರೆ, ಅದು ಬರ್ತಾರೋ ಇಲ್ವಾ ಗ್ಯಾರಂಟಿ ಇಲ್ಲ ಅಂತ ನಾನೇ ಸ್ವಲ್ಪ ಮುಂದೆ ಬಂದು ನೋಡಿದೆ. ಬಿಡಾರೆ ಬರ್ತಾ ಇದೀನಿ ಬುಕ್ ತಗೋತಾ ಇದೀನಿ ಅಂತ ಹೇಳ್ತವ್ರೆ. ಏನ್ ಮಾಡೋಣ, 10 ನಿಮಿಷ ಇಲ್ಲೇ ಟೈಮ್ ವೇಸ್ಟ್ ಆಯ್ತು ಅಂದ್ರೆ ಡ್ಯೂಟಿ ಹೆಂಗಣ ಮಾಡೋದು? ಪೀಕ್ ಅವರ್ ಮುಗಿತಿದ್ದಂಗೆ ಒಂದು ಡ್ಯೂಟಿ ಬರಲ್ಲ. ಇವಾಗ ಆಲ್ಮೋಸ್ಟ್ ನನ್ ಪಾಡಿಗೆ ಡ್ರಾಪ್ ಮಾಡ್ಬಿಟ್ಟು 10:16 ಡ್ರಾಪ್ ಮಾಡಿದ್ದು. ಇವಾಗ 10:50 ಬಂದೈತೆ. ಒಂದ್ ಡ್ಯೂಟಿ ಬಂದಿತ್ತು, ಹೋದೆ ಪಿಕಪ್ ಗೆ. ಪ್ಯಾಸೆಂಜರ್ ಬರ್ಲಿಲ್ಲ. ಎಲ್ಲಿಗೆ? MG ರೋಡ್ಗೆ, ಸಾರಿ ಮೆಜೆಸ್ಟಿಕ್ ಗೆ, MG ಸೇವಾ ಅಂತ ಬಂತು. ಅದು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಗೆ, ಬ್ಯಾಕ್ ಗೇಟ್ ಗೆ ಹೋಗಿ ತುಂಬಾ ಹೊತ್ತು ವೇಟ್ ಮಾಡಿದೆ. ಕಾಲ್ ಕನೆಕ್ಟ್ ಆಗ್ಲಿಲ್ಲ. ವೇಟ್ ಮಾಡಿ ಸಾಕಾಯ್ತು, ಕ್ಯಾನ್ಸಲ್ ಮಾಡ್ಕೊಂಡ್ ಬಂದೆ. ಇವಾಗ 6 ಡ್ಯೂಟಿ ಮಾಡಿದೀನಿ. ಇನ್ನೂ ಮಾಡ್ಬೇಕಾಗಿರೋದು 24 ಡ್ಯೂಟಿ ಮಾಡಬೇಕು. ನೋಡೋಣ, ಇವಾಗ ಡ್ಯೂಟಿ ಹಂಗ ಬರ್ತಾ ಇಲ್ಲ. ಸ್ವಲ್ಪ ಮನೆ ಕಡೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಬರೋಣ ಅಂತ ಯೋಚನೆ ಮಾಡಿದೀನಿ. 11 ರಿಂದ 12 ತನಕ. ಆಮೇಲೆ ಮತ್ತೆ ಡ್ಯೂಟಿ ಕಂಟಿನ್ಯೂ ಮಾಡೋಣ, ನೋಡೋಣ ಏನಾಗುತ್ತೆ. ಬಟ್ ಸೊ ಬಂದ್ಬಿಟ್ಟು ಫ್ರೆಶ್ ಅಪ್ ಆಗಿ ಖಾಕಿನೆಲ್ಲ ಹಾಕೊಂಡು ಇವಾಗ ಹೊರಡೋಣ ಡ್ಯೂಟಿ ಮೇಲೆ. ಅದಕ್ಕಿಂತ ಮುಂಚೆ ಅಂಗಡಿ ಹತ್ರ ಹೋಗ್ಬಿಟ್ಟು ಟೀ ಕುಡಿದು ಟಿಫಿನ್ ಮಾಡ್ಕೊಂಡೆ ಮನೇಲೆ. ಇಂಜೆಕ್ಟರ್ CNG ಮತ್ತೆ ಇದಕ್ ಕನ್ವರ್ಟ್ ಮಾಡ್ತೀವಲ್ಲ ಪೆಟ್ರೋಲ್, ಅದ್ರದ ಪ್ರಾಬ್ಲಮ್. ಅದು ಕ್ಲೀನ್ ಮಾಡಿಸ್ಬೇಕು ಒಂದ್ಸಲ. ಮಾಮೂಲಿ ಹೆಂಗ್ ಬರ್ತೈತೆ ಗೊತ್ತಾ ನಿದ್ದೆ ಅಂದ್ರೆ, ಫುಲ್ ಮೈಕೈ ಪೇನ್ ಎಲ್ಲ ಹೋಗ್ಬಿಡ್ತು. ಫುಲ್ ಸುಡ ನೀರ ತಲೆ ಮೇಲೆ ಹಾಕೊಂಡು ಫ್ರೆಶ್ ಆದಂಗ ಆಯ್ತು. ಇವಾಗ ಹೋಗೋಣ ಡ್ಯೂಟಿ ಮೇಲೆ. ಬೆಳಗ್ಗೆನೆ ಮಾಡ್ಕೋಬೇಕಾಗಿತ್ತು, ಆ ಚಳಿಲಿ ಯಾರ್ ಮಾಡಕ್ ಆಗುತ್ತೆ, ಆಗಲ್ಲ. ಅದಕ್ಕೆ ಸ್ವಲ್ಪ ಬಿಸಿಲು ಬಂದ್ಮೇಲೆ ಮಾಡ್ಕೊಳ್ಳೋಣ ಅಂತ ಬಂದಿದ್ದು. ಅಂಗಡಿ ಹತ್ರ ಹೋಗಿ ಒಂದ್ ಟೀ ಕುಡ್ದು ಹೊರಡದೆ ಡ್ಯೂಟಿ ಮೇಲೆ. ಯಾಕೋ ಗೊತ್ತಿಲ್ಲ, ಸ್ವಲ್ಪ ಡಲ್ ಇದೆ. ಡ್ಯೂಟಿಗಳು ಅಷ್ಟೊಂದು ಬಿಡ್ತಾ ಇಲ್ಲ. ಮಾತಿಂದ ವೆಯ್ಟ್ ಮಾಡ್ತಾ ಇದೀನಿ. ಕಂಟಿನ್ಯೂ ಒಂದಾದ್ಮೇಲೆ ಒಂದು 3 ಟ್ರಿಪ್ ಮಾಡಿದೆ. 13:27, 13:15, 12:54, 12:24, 12:08, ಅದಾದ್ಮೇಲೆ 10:16 ಲಾಸ್ಟ್. ಅಷ್ಟೊಂದು ಬಿಡ್ತಾ ಇಲ್ಲ. ನೋಡೋಣ, ಯಾವ್ದಾದ್ರು ಸಿಕ್ಕ್ರೆ ಕಂಟಿನ್ಯೂ ಮಾಡೋಣ. ಬಟ್ ಏನಂತಾರೆ, ಬರ್ತಾ ಇಲ್ಲ ಡ್ಯೂಟಿ. ಬೇರೆ ಆಪ್ದು ಓಪನ್ ಮಾಡಿ ಕೂತಿದೀನಿ. ಎಲ್ಲಾ ಕಡೆ ರೋಡಲ್ಲೆಲ್ಲ ಆಟೋಗಳು ಹಂಗೆ ನಿಂತಿದಾವೆ ಡ್ಯೂಟಿಗಳಿಲ್ದೆ. ನೋಡೋಣ, ಇವತ್ತು 30 ಡೌಟೇ ನಂಗೆ.
ನೋಡೋಣ ಏನಾಗ. ನಿಜವಾಗ್ಲೂ ಹೇಳ್ತಾ ಇದೀನಿ, ಅವಾಗಿಂದ ಕೂತು 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 ನಂಗಂತೂ ನಿದ್ದೆನೆ ಎಳಿತೈತೆ. ಒಂದು ಡ್ಯೂಟಿ ಬೀಳ್ತಾ ಇಲ್ಲ, ಎಲ್ಲಾ ಆಪ್ ಆನ್ ಅಲ್ಲಿ ಇದಾವೆ. ಒಂದೇ ಅಂತಲ್ಲ, ಎಲ್ಲಾ ಆಪ್ ಆನ್ ಅಲ್ಲಿ ಇದಾವೆ. ಒಂದು ಡ್ಯೂಟಿ ಬೀಳ್ತಾ ಇಲ್ಲ. ಟೈಮ್ ಬಂದ್ಬಿಟ್ಟು ಈ 2:30, ಅರ್ಧ ಗಂಟೆ ಕೂತೆ ವಿಡಿಯೋಸ್ ನೋಡ್ಕೊಂಡು ಕೂತ್ಕೊಂಡು ನಿದ್ದೆನೆ ಎಳಿಯಕ್ ಸ್ಟಾರ್ಟ್ ಆಯ್ತು ನನಗೆ. ಡ್ಯೂಟಿ ಸೌಂಡೇ ಇಲ್ಲ. ಡ್ಯೂಟಿ ಬಿದ್ರೆ ಅಲ್ವಾ ಮಾಡಕ್ಕೆ. ಹೋಗ್ಲಿ, ಲಾಂಗ್ ಆದ್ರೂ ಹೋದ್ರೆ ಅಲ್ಲೂ ಇಲ್ಲ, ಲಾಂಗ್ ಆದ್ರೂ ಬೀಳ್ತಾವ ಅಂದ್ರೆ ಅದನ್ನು ಇಲ್ಲ, ಲೋಕಲ್ ಅದನ್ನು ಇಲ್ಲ, ಯಾವ್ದು ಬೀಳ್ತಾನೆ ಇಲ್ಲ ಡ್ಯೂಟಿ. ನಿದ್ದೆ ಎಳಿತೈತೆ. ಹೋಗ್ತಾ ಇದೀನಿ, ಒಂದು ಬಂತು, ಅದು ಅರ್ಧ ಗಂಟೆ ಆದ್ಮೇಲೆ ಯಾವ್ದೋ ಸಿಕ್ತು, ಅದನ್ನೇ ಹಾಕೊಂಡಿದೀನಿ. 49, 46 ಅದೇ ಡ್ಯೂಟಿಗಳು. ಅದು ಬಿಟ್ರೆ ಬತ್ತಿ ಯಾವ್ದು ಇಲ್ವೇ ಇಲ್ಲ, ಸೌಂಡೇ ಇಲ್ಲ ಡ್ಯೂಟಿಗಳದ್ದು. ಸೈಡ್ ಅಲ್ಲಿ ಹಾಕೊಂಡ್ ಕೂತ್ಕೊಂಡ್ಬಿಟ್ಟವ್ರೆ ಆಟೋದವ್ರು, ಡ್ಯೂಟಿನೇ ಬೀಳ್ತಾ ಇಲ್ಲ ಅಂತ. ನಿನ್ನೆ ನೋಡಿದ್ರೆ ಸರಿಯಾಗಿ ಡ್ಯೂಟಿಗಳು ಇತ್ತು ಗುರುವೆ. ಇವತ್ತು ಫುಲ್ ಡೌಟೇ ಗುರುವೆ. 30 ಡ್ಯೂಟಿ ಆಗುತ್ತೆ ಇಲ್ವೋ ಡೌಟೇ. ಯಾಕಂದ್ರೆ ಬರೀ ಮಾಡಿರೋದೇ 11 ಡ್ಯೂಟಿ. ಅದ್ರ ನಾನು 1 ಅವರ್ ಇರ್ಲಿಲ್ಲ ಡ್ಯೂಟಿ ಮಾಡಕ್ಕೆ. ನೋಡೋಣ ಬನ್ನಿ. ನಾನು ಪಾಡಿಗೆ ಡ್ರಾಪ್ ಮಾಡಕ್ ಹೋಗುವಾಗ ನೋಡಿದ್ದು, ಹಂಗೆ ಕೂತಿದ್ದಾರೆ, ಇನ್ನು ಹಂಗೆ ಕೂತವ್ರೆ. ಭದ್ರಪಾಲಿ ಹೋಟೆಲ್ ಇದ್ದೆ, ಅಲ್ಲಿ ಯಾವ್ದು ಡ್ಯೂಟಿ ಬೀಳ್ತಾ ಇರ್ಲಿಲ್ಲ. ಸ್ವಲ್ಪ ಹೊತ್ತು ಕಾದೆ. ಅದಾದ್ಮೇಲೆ ಒಂದು ಲೋಕಲ್ ಡ್ಯೂಟಿ ಸಂಜಯ್ ನಗರ ಕೊಟ್ಟ. ಅಡಿ ಇದಾದ್ರೂ ಹೊಡೆಯೋಣ ಅಂತ ಹೋಗಿ ಡ್ರಾಪ್ ಮಾಡಿದೆ. ಡ್ರಾಪ್ ಮಾಡಿ ಕ್ಯಾಶ್ ಕಲೆಕ್ಟ್ ಮಾಡ್ತಾ ಇದ್ದೆ. ಅದೇ ಮೂಮೆಂಟ್ ಗೆ ಇಲ್ಲಿಗೆ ಚೊಕ್ಕನಹಳ್ಳಿಗೆ ಒಂದ್ ಬಾಡಿಗೆ ಬಂತು. ಟಕ್ಕಂತ ಹಾಕೊಂಡ್ ಬಂದೆ 200 ರೂಪಾಯಿ ಬಾಡಿಗೆ. ಅದೇ ಡ್ಯೂಟಿ ಇಲ್ಲ ಟೈಮ್ ಅಲ್ಲಿ ಇಂತ ಲಾಂಗ್ ಡ್ಯೂಟಿ ಸಿಕ್ಬಿಟ್ರೆ ಇನ್ನೂ ಖುಷಿ. ಈಗ ಕರ್ಕೊಂಡ್ ಬಂದು ಡ್ರಾಪ್ ಮಾಡಿದ್ರೆ, ಡ್ರಾಪ್ ಮಾಡೋಕ್ಕಿಂತ ಮುಂಚೆನೆ ಒಂದು ಲೋಕಲ್ ಬಾಡಿಗೆ ಬಂತು, ಅಕ್ಸೆಪ್ಟ್ ಮಾಡಿದೀನಿ. ಪಿಕಪ್ ಹೋಗ್ತಾ ಇದೀನಿ. ಈ ರೀತಿ ಒಂದ್ರಾದ್ಮೇಲೆ ಒಂದು ಡ್ಯೂಟಿ ಕೊಡ್ತಾ ಇದ್ರೆ ನಮಗೂ ಮಾಡಕ್ ಇಷ್ಟ. ನೋ ಪ್ರಾಬ್ಲಮ್, ಆರಾಮಾಗಿ ಮಾಡ್ಕೋಬಹುದು. ಹೋಗೋಣ ಪಿಕಪ್ ಗೆ. 4 ಗಂಟೆ 11 ನಿಮಿಷ 18 ಟ್ರಿಪ್ ಕಂಪ್ಲೀಟ್. ಇವತ್ತು ಕೂಡ 8 ಗಂಟೆ ಟೈಮಿಂಗು. ಇನ್ನು 12 ಟ್ರಿಪ್ ಕಂಪ್ಲೀಟ್ ಆಗುತ್ತೋ ಇಲ್ವೋ ನೋಡ. 18 ಟ್ರಿಪ್ ಒದಾಡ್ಬಿಟ್ಟೆ. ಇವಾಗ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಗಾಡಿಲಿ CNG ಕಮ್ಮಿ ಆಗೈತೆ. ನಿನ್ನೆ ನೈಟ್ ಹಾಕ್ಸಿದ್ವಿ, ಇವಾಗ ಮತ್ತೆ ಹಾಕ್ಸಿಲ್ಲ, ಆಮೇಲೆ ಹಾಕಿಸ್ಬೇಕು. 12 ಟ್ರಿಪ್ ಕಂಪ್ಲೀಟ್ ಮಾಡೋಣ ಬನ್ನಿ. ನೋಡೋಣ. ಡ್ಯೂಟಿಗಳಂತೂ ಸ್ವಲ್ಪ ಲೈಟ್ ಆಗಿ ಇತ್ತು, ಕಂಟಿನ್ಯೂ. ಅದಾದ್ಮೇಲೆ ಇಲ್ಲ. ಇವಾಗ ವಾಪಸ್ ಸರ್ಕಾರ ನಗರ ಹೋಗಿ ಅಲ್ಲಿ ಡ್ಯೂಟಿನ ಕಂಪ್ಲೀಟ್ ಮಾಡಕ್ಕೆ ಟ್ರೈ ಮಾಡೋಣ. ಇನ್ನು 10 ಡ್ಯೂಟಿ, 3 ಅವರ್. ನಮ್ಗೆ ಯಾಕೋ ಡೌಟ್ ಅನಿಸ್ತೈತೆ, ನಿಮ್ಗೆ? ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಪರವಾಗಿಲ್ಲ, ಏನಾಗತ್ತೋ ಆಗ್ಲಿ. ಇವಾಗಿರೋ ಮೂಮೆಂಟ್ ಅಲ್ಲಿ ಡ್ಯೂಟಿಗಳಿಲ್ಲ. ಎಷ್ಟೊತ್ತರ್ಗು ಕೂತಿದೀನಿ ಗೊತ್ತಾ? ಅರ್ಧ ಗಂಟೆ ಕಾಯ್ತಾ ಇದ್ದೀನಿ, ಡ್ಯೂಟಿನೇ ಬೀಳ್ತಾ ಇಲ್ಲ. 4 ಗಂಟೆಯಿಂದ 2 ಡ್ಯೂಟಿ ಮಾಡಿರೋದು. ತೋರಿಸ್ಬಿಡ್ತೀನಿ. 16:58, 16:36, 16, 15:44, 15:37 ಗ್ಯಾಪ್. ನೋಡೋಣ ಏನಾಗುತ್ತೆ. ಬನ್ನಿ ವೆಯ್ಟ್ ಮಾಡೋಣ ಡ್ಯೂಟಿಗೋಸ್ಕರ. ಅಲ್ಲಿ ತನಕ ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ಎಡಿಟ್ ಮಾಡ್ಕೊತಾ ಇದೀನಿ. ನೋಡೋಣ. ಮತ್ತೆ CNG ಹಾಕ್ಸಕ್ ಬಂದಿದ್ದೀನಿ. ಏನೇ ಗಂಟು ಬಿದ್ದಿರೋದು CNG ಹಾಕಕ್ಕೆ. ಫುಲ್ ಟ್ಯಾಂಕ್ ಮಾಡಿಸ್ಕೊಳ್ಳೋಣ, ಡ್ಯೂಟಿ ಮಾಡೋಣ. ಪ್ಯಾಸೆಂಜರ್ ವೇಟಿಂಗು ಏನೋ ಗೊತ್ತಿಲ್ಲ. ಇವನ್ ಕಡೆ ಬಂದಾಗೆಲ್ಲ ಯಾವ್ದಾದ್ರು ಒಂದು ಡ್ಯೂಟಿ ಹಾಕೊಂಡಿರ್ತೀನಿ, ಬೇಗ ತುಂಬದೇ ಇಲ್ಲ ಅಂತಾನೆ. ಓ ಜಲ್ದಿ ಬರ್ತೆ ಕ್ಯೂ ನೀವು? ಬೇಗ ಯಾಕೆ ತುಂಬಸಲ್ಲ? ಬರ್ರೆ ಸರ್ ಬರ್ರೆ. ಟೆನ್ಷನ್ ಮೊದ್ಲು ಉತ್ನವಿ ಏನಿ बोलदा मैं. 393 ರೂಪಾಯಿ. 394. ಎಲ್ಲೋ 300 ಕ್ಯಾಶ್, 100 ಫೋನ್ ಪೇ ಕರ್ರೋ. ಇನ್ನು 3 ಡ್ಯೂಟಿ ಮಾಡ್ಬೇಕು. 7 ಗಂಟೆಯಿಂದ ಕಾಯ್ತಾ ಇದೀನಿ. ಒಂದು ಡ್ಯೂಟಿ ಬಂತು, ಅದು ಕ್ಯಾನ್ಸಲ್ ಆಗ್ಬಿಡ್ತು. ಇದು ಕ್ಯಾನ್ಸಲ್ ಆಗ್ಬಿಡ್ತು. ಇದನ್ನ ಹೆಂಗೋ ಮಾಡ್ದೆ, ಇದು ಕ್ಯಾನ್ಸಲ್ ಆಗ್ಬಿಡ್ತು. ಇವಾಗ ವೈಟಿಂಗ್ ಯಾವ್ದಾದ್ರು ಬರುತ್ತೋ ಏನು ಅಂತ ನೋಡಿ. ಯಾವ್ದಾದ್ರು ಬಂತು ಅಂದ್ರೆ ಟಕ್ ಅಂತ ಹಾಕೊಳ್ಳೋದೆ. ಇನ್ನು ನನ್ನ ಹತ್ರ 45 ನಿಮಿಷ ಟೈಮ್ ಐತೆ. 45 ನಿಮಿಷದಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಕ್ಕೆ ಟ್ರೈ ಮಾಡ್ಲೇಬೇಕು. ಇಲ್ಲ ಅಂತಂದ್ರೆ ಇವತ್ತಿಂದು ಇನ್ಸೆಂಟಿವ್ ಮರ್ತು ಬಿಡ್ಬೇಕು. ಇನ್ಸೆಂಟಿವ್ ಗ್ಯಾಸ್ ಉಪಯೋಗ ಆಗತ್ತೆ. ಸಣ್ಣ ಪುಟ್ಟ ಏನ್ ಕಮಿಟ್ಮೆಂಟ್ ಇದಾವೆ ಅದಕ್ಕೆಲ್ಲ ಏನ್ ಅಮೌಂಟ್ ಕಲೆಕ್ಟ್ ಮಾಡಿರ್ತೀನಿ, ಅದು ಉಪಯೋಗ ಆಗುತ್ತೆ. ಬಟ್ ಇನ್ಸೆಂಟಿವ್ ಏನಿದೆಯಲ್ಲ, ನಾಳೆಗೆ ಗ್ಯಾಸ್ಗೆ ಉಪಯೋಗ ಆಗುತ್ತೆ. ಏನು ಮಾಡಕ್ ಆಗಲ್ಲ. ಸೊ ನೋಡೋಣ, ಇನ್ನು 3 ಡ್ಯೂಟಿ ಮಾಡೋಣ. ಟೈಮು ವೈಟ್ ಅಂಡ್ ವಾಚ್ ಅಷ್ಟೇ ಮಾಡಕ್ ಆಗತ್ತೆ. ಸೊ ಮೀಟಿಂಗು ಯಾವ್ದಾದ್ರು ಬಂದ್ರೆ ಸಾಕು ಅಂತ. ಬಂತು ಅಂದ್ರೆ ಟಕ್ ಅಂತ ಹಾಕೊಂಡು ಹೋಗ್ತೀನಿ. ಇಲ್ಲ ಅಂತಂದ್ರೆ ಭಾರತೀಯ ಸಿಟಿ ಕಡೆ ಖಾಲಿ ಹೋಗ್ತಾ ಇದ್ದೀನಿ. 8 ಗಂಟೆ ಆಯ್ತು, ನಮ್ಮ ದುಡಿಮೆ ಆಗಿದೆ, ಇಲ್ಲ ಅಂತಲ್ಲ. ಇನ್ನು 1 ಟ್ರಿಪ್ ಮಾಡ್ಬೇಕು. 1 ಟ್ರಿಪ್ಗೋಸ್ಕರ ಕಾಯ್ತಾ ಇದ್ದೀನಿ. ಏನ್ ಮಾಡೋದು? 8 ಗಂಟೆ 4 ನಿಮಿಷ, ಇನ್ನೊಂದು ಟ್ರಿಪ್ ಯಾವ್ದಾದ್ರು ಬಿಡಿ ಹೊಡ್ಕೊಂಡು ಹೋಗೋಣ ಅಂಗಡಿ ಹತ್ರ ಅಂತ ಕಾಯ್ತಾ ಇದ್ದೀನಿ. ಸಿಗುತ್ತೋ ಇಲ್ವೋ ಗ್ಯಾರಂಟಿ ಇಲ್ಲ, ಬಟ್ ಒಟ್ಟಿನಲ್ಲಿ ಡ್ಯೂಟಿ ಮಾಡ್ಲೇಬೇಕು. ಇದೊಂದು ಮಾಡಿದ್ರೆ ನಾಳೆಗೆ ಗ್ಯಾಸ್ ಕಾಸಾಗತ್ತೆ. ಇದೇನು 325 ಐತಲ್ಲ, ನಾಳೆ ಗ್ಯಾಸ್ಗಾಗತ್ತೆ. ಅದೇ ಇಂಪಾರ್ಟೆಂಟ್, ಮತ್ತಿನ್ನೇನಿಲ್ಲ. ಆರಾಮಾಗಿ ಹೋಗ್ಬೋದು. ಬಟ್ 325 ರೂಪಾಯಿ ಏನಕ್ ಬಿಡ ಅಲ್ವಾ? ಸೊ ಇವಾಗ ಇದೊಂದು ಡ್ಯೂಟಿನ ಕಂಪ್ಲೀಟ್ ಮಾಡ್ಕೊಂಡು ಸೀದಾ ಅಂಗಡಿ ಹತ್ರ ಹೋಗೋಣ. ನಮ್ಮಮ್ಮ ಏನನ್ನತ್ತೋ ಗೊತ್ತಿಲ್ಲ, 8 ಗಂಟೆ ದಾಟ್ಬಿಟ್ಟೈತೆ. ಅಮ್ಮನ ಕೈಲಿ 4 ಪದ ಉಗ್ಗಿಸ್ಕೊಳ್ಳೋಣ. ಅದ್ರಲ್ಲೇನ್ ಬೇರೆ ಮಾತೇ ಇಲ್ಲ, ಯಾಕಂದ್ರೆ ಡೈಲಿ ಉಗ್ಗಿಸ್ಕೊಂಡೇ ಅಭ್ಯಾಸ ಆಗ್ಬಿಟ್ಟೈತೆ. ಇವಾಗ ಇದೊಂದು ಟ್ರಿಪ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಗುರುವೆ. ನೋಡ, ವೈಟ್
ಅಂಡ್ ವಾಚ್ ಅಷ್ಟೇ ಮಾಡಕ್ಕಾಗೋದು, ಇನ್ನೇನ್ ಮಾಡಕ್ಕಾಗತ್ತೆ. ಸೊ ಬನ್ನಿ, ವೇಟಿಂಗ್. ಬಾ ಗುರುವೆ, ಬಾ 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 ಬಾ, ಯಾವ್ದಾದ್ರೂ ಒಂದು ಬಾ, ಟಕ್ಕಂತ ಹಿಂಗ್ ಹೊಡೆದು ಬಿಡ್ತೀನಿ. ಇನ್ನೊಂದೇನ್ ಗೊತ್ತಾ, ಇವತ್ತು ಯಾರೋ ಒಬ್ರು ನನಗೆ ರೇಟಿಂಗ್ ಅನ್ನ ಕೊಟ್ಟವ್ರೆ. ಏನಂತ? ಅನ್ಸೇಫ್ ಡ್ರಾಪ್ ಆಫ್ ಆಡ್ ಲೊಕೇಶನ್ ಹಾಕಿ ಅಂತ ಹೇಳಿದ್ದಕ್ಕೆ ಬೇರೆ ಕಡೆ ಡ್ರಾಪ್ ಮಾಡ್ಬೇಕು ಅಂತ ಹೇಳಿದ್ರು. ಹೇಳ್ದೆ ಮೇಡಮ್ ಆಗಲ್ಲ, ಹೇಳೋದ್ ಕೇಳಿ, ನೀವು ಡ್ರಾಪ್ ಲೊಕೇಶನ್ ಹಾಕ್ಲೇಬೇಕು ಅಂತ. ಇಲ್ಲ, ಇಲ್ಲೇ ಒಂದ್ 350 ಮೀಟರ್ ಅಂತ ಕರ್ಕೊಂಡೋಗಿ ಡ್ರಾಪ್ ಮಾಡಿದ್ದಕ್ಕೆ ನನಗ್ ಸಿಕ್ಕಿರುವಂತ ಬಹುಮಾನ ಅನ್ಸೇಫ್ ಡ್ರಾಪ್ ಆಫ್. ಎ ರೈಡರ್ ರಿಪೋರ್ಟೆಡ್ that the drop off location felt unsafe. Uber reviews all safety reports that violate our community guidelines. In a serious case, your account may be put on hold until review is complete. ಏನ್ ಮಾಡೋಣ? 4.95 ಸ್ಟಾರ್ ರೇಟಿಂಗ್ ಇದೆ, 5% ಕ್ಯಾನ್ಸಲೇಷನ್ ರೇಟ್ ಇದೆ. 4.95 ಅದ್ರಲ್ಲಿ ಒಂದ್ 3 1 ಸ್ಟಾರ್ ಇದಾವೆ. ಏನು ಮಾಡಕ್ಕಾಗಲ್ಲ, ಕೆಲವೊಬ್ರು ಸಿಗ್ತಾರೆ ಬೇಕು ಅಂತ 1 ಸ್ಟಾರ್ ಕೊಡೋರು. ಏನು ಮಾಡಕ್ಕಾಗಲ್ಲ, ಸ್ವಲ್ಪ ವೆಯ್ಟ್, ಇನ್ನೊಂದು ಬಾಡಿಗೆ ಮಾಡ್ಕೋಬೇಕು. ಆ ಬಾಡಿಗೆ ಕಂಪ್ಲೀಟ್ ಆಯ್ತು ಅಂತಂದ್ರೆ ಇವತ್ತಿನ ನಮ್ಮ ಟಾರ್ಗೆಟ್ ಫುಲ್ ಕಂಪ್ಲೀಟ್, 30 ಟ್ರಿಪ್ಸ್ ಕೂಡ ಕಂಪ್ಲೀಟ್ ಆಗತ್ತೆ. ಸೊ ನೋಡೋಣ, ಬನ್ನಿ ವೆಯ್ಟ್ ಮಾಡೋಣ. ಅಂತೂ ಇಂತೂ 30 ಟ್ರಿಪ್ ಕಂಪ್ಲೀಟ್ ಆಯ್ತು. ಸೊ ಇವಾಗ ಹೋಗೋಣ ಅಂಗಡಿ ಕಡೆ. ಟೈಮ್ ತುಂಬಾ ಲೇಟ್ ಆಗ್ಬಿಟ್ಟಿದೆ, 8:15. ನಮ್ಮಮ್ಮ ಕಾಯ್ಕೊಂಡ್ ಕೂತಿರುತ್ತೆ ನನ್ಗೆ ಇವಾಗ ಮುಗಿಯಕ್ಕೆ. 8 ಗಂಟೆ ಬರ್ತೀನಿ ಅನ್ನೋನು ಇನ್ನೂವರೆಗೂ ಎಲ್ಲಿದ್ಯೋ ಅಂತ. ಇನ್ನು ಫೋನ್ ಬಂದಿಲ್ಲ, ಬಟ್ ಹೋದ ತಕ್ಷಣ ನಮ್ಮಮ್ಮ ನನ್ನ ಸರಿಯಾಗಿ ಹಾಕೊಂಡು ಉಗಿಯುತ್ತೆ. ಇವತ್ತು ಸ್ವಲ್ಪ ಲೇಟ್ ಆಯ್ತು, 8:30. ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 8:30, ಪರವಾಗಿಲ್ಲ. 12 ಅವರ್ ಡ್ಯೂಟಿ ಮಾಡಿದೀವಿ, ಅದ್ರಲ್ಲಿ 1 ಅವರ್ ರೆಸ್ಟ್. ಬೆಳಗ್ಗೆ ಟಿಫಿನ್ ಮಾಡಿದ್ದೆ, ಮಧ್ಯಾಹ್ನ ಏನು ಇಲ್ಲ ಗುರು ಹೊಟ್ಟೆಲಿ. ಸೀದಾ ಮನೆಗೆ ಹೋಗ್ಬಿಟ್ಟು ಅನ್ನ ಕೆಂದು ವಿಡಿಯೋನ ಎಡಿಟ್ ಮಾಡಿ ಸೀದಾ ಮಲಕೊಳ್ಳದೆ. ಸೊ ಇದಾಗಿತ್ತು ನಮ್ಮ ಇವತ್ತಿನ ಡೇ 21. ಹೇಗಿತ್ತು ಅಂತ ನೀವು ಕಮೆಂಟ್ ಮಾಡಿ ತಪ್ಪದೇ ತಿಳಿಸಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ಇವತ್ತಿನ ದುಡಿಮೆ ಕಂಪ್ಲೀಟ್ ಆಯ್ತು. ಸೀದಾ ಬಂದ್ವಿ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಮನೆ ಕಡೆ. ಏನಂತೀವಿ ಲೇಟ್ ಆಗಿ ಬಂದಿದ್ದಕ್ಕೆ ಏನ್ರ ಅಂತೀಯೇನು? ಸೊ ಅಂಗಡಿನ ಕ್ಲೋಸ್ ಮಾಡ್ಕೊಂಡು ಬಂದಿದೀವಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಒತ್ತಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ತಿಳಿಸಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್.